ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರ ಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾಕಾಂತಯ ಸಂಶ್ಲಿಷ್ಟಾರ್ಧತನಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲ ವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೇ ಸದಾ ವಂದಿತ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀ ವ್ಯಾಸಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 21ನೆಯ ಅಧ್ಯಾಯವಾದ ಅಶ್ವತರ ನಾಗರಾಜನು ಈಶ್ವರ ವರಪ್ರಭಾವದಿಂದ ಮದಾಲಸೆಯನ್ನು ಪುತ್ರಿಯನ್ನಾಗಿ ಹೊಂದಿರುವುದು, ಕುವಲಯಾಶ್ವನು ನಾಗರಾಜನ ಮನೆಗೆ ಹೋಗುವುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಪುತ್ರರು ಇಂತೆಂದರು. ಆ ಋತಧ್ವಜ ರಾಜಕುಮಾರನು ತರುವಾಯ ತಂದೆ ತಾಯಿಗಳ ಪಾದಗಳನ್ನು ವಂದಿಸುವ ಕುತೂಹಲವುಳ್ಳವನು ಮತ್ತು ಪ್ರಿಯೆಯಾದ ಮದಾಲಸೆಯನ್ನು ನೋಡಬೇಕೆಂದಿರುವವನೂ ಆಗಿ ವೇಗದಿಂದ ತನ್ನ ನಗರಕ್ಕೆ ತೆರಳಿದನು. ನಗರಕ್ಕೆ ಹೋಗಿರುವ ರಾಜಕುಮಾರನು ಪುರದ್ವಾರದಲ್ಲಿಯೇ ಕಂಗೆಟ್ಟು ಇರುವಂತೆಯೂ ಹರ್ಷವಿಲ್ಲದಂತೆಯೂ ಕಾಣುವ ಪುರವನ್ನು ಕಂಡನು. ಮತ್ತೆ ತಾನು ಒಳಹೊಕ್ಕು ಕಾಣಿಸಿಕೊಂಡ ಹಾಗೂ ವಿಸ್ಮಯಗೊಂಡ ಆಕಾರವುಳ್ಳದ್ದನ್ನೂ ಕಂಡನು. ಮತ್ತೊಂದು ಕಡೆ ಅರಳಿದ ಕಣ್ಣುಗಳುಳ್ಳವರೂ ಆನಂದ ಆನಂದ ಎಂದು ಹೇಳುವವರೂ ಆಗಿ ಬಹಳ ಕುತೂಹಲದಿಂದ ಒಬ್ಬರನ್ನೊಬ್ಬರು ಆಲಿಂಗಿಸಿಕೊಳ್ಳುತ್ತಿದ್ದ ಕೆಲವರನ್ನು ನೋಡಿದನು. ಅದೇ ಸಮಯದಲ್ಲಿ ಆ ರಾಜಪುತ್ರನು ಅರಳಿದ ಕಣ್ಣುಗಳುಳ್ಳವನೂ ಮತ್ತು ಮಂಗಳಾಕಾರವುಳ್ಳವನೂ ಆದ ಮುಂದುಗಡೆಯಲ್ಲಿ ಬಂದ ಮಿತ್ರನನ್ನು ಅತಿಶಯವಾದ ಮೈತ್ರೀಭಾವದಿಂದ ಆಲಿಂಗಿಸಿಕೊಂಡನು. ಮೃತನಾದನೆಂದು ತಿಳಿಯಲ್ಪಟ್ಟಿರುವ ರಾಜನಂದನನು ಬಂದಿರುವುದನ್ನು ಕಂಡು ಪುರಜನರು ಆಗ ರಾಜಪುತ್ರನು ಜೀವಂತನಾಗಿ ಬಂದಿರುವುದು ನಮ್ಮ ಭಾಗ್ಯ, ನಮಗೆ ಅತ್ಯಾನಂದ ಎಂದು ಹೇಳಿಕೊಂಡರು. ಅತಿಶಯವಾದ ಮಂಗಳಗಳಿಗೆ ಅರ್ಹನಾದ ಕುಮಾರನೇ, ಚಿರಕಾಲ ಬಾಳು. ನಿನ್ನ ಶತ್ರುಗಳು ಹತರಾಗಿ ಹೋಗಲಿ. ಮಾತಾಪಿತೃಗಳ ಮನಸ್ಸನ್ನು ಸಂತೋಷಗೊಳಿಸು ಮತ್ತು ನಮ್ಮೆಲ್ಲರಿಗೂ ಕಂಟಕದಂತಾಗದೆ ಆನಂದಕರನಾಗಿರು. ಹೀಗೆಂದು ಹಾರೈಸುತ್ತಿದ್ದ ಪುರಜನರಿಂದ ಹಿಂಭಾಗ ಮುಂಭಾಗಗಳಲ್ಲಿ ಸುತ್ತಲ್ಪಟ್ಟವನಾಗಿ ಆ ಕ್ಷಣದಲ್ಲಿ ಹುಟ್ಟಿದ ಅಮಿತಾನಂದ ಉಳ್ಳವನಾಗಿ ತಂದೆಯ ವಾಸಗೃಹಕ್ಕೆ ಹೋದನು. ಆ ಸಮಯದಲ್ಲಿ ತಂದೆಯು ಪುತ್ರನನ್ನು ಆಲಿಂಗಿಸಿಕೊಂಡನು. ಮತ್ತೆ ತಾಯಿ ಬಾಂಧವರು ಎಲ್ಲರೂ ಆಲಿಂಗಿಸಿ ಸಂತೋಷಪಟ್ಟರು. ತಂದೆಯು ಹೆಚ್ಚಾದ ಶ್ರೇಯೋಭಾಗಿಯೇ, ಚಿರಂಜೀವಿಯಾಗು, ಹೀಗೆಂದು ಆಶೀರ್ವಚನವನ್ನು ಇತ್ತನು. ಅನಂತರದಲ್ಲಿ ಋತಧ್ವಜನು ತಂದೆಗೆ ನಮಸ್ಕಾರ ಮಾಡಿ ಆ ಸನ್ನಿವೇಶದಿಂದ ಆಶ್ಚರ್ಯಗೊಂಡವನಾಗಿ ತಂದೆಯನ್ನು ನೋಡಿ ಇದೇನು ಎಂದು ಪ್ರಶ್ನಿಸಿದನು. ಆಗ ತಂದೆಯು ಪುತ್ರನಿಗೆ ನಡೆದ ಎಲ್ಲ ಸಂಗತಿಯನ್ನು ಹೇಳಿದನು. ಋತಧ್ವಜನು ತನ್ನ ಹೃದಯಕ್ಕೆ ಮೆಚ್ಚಿನ ಪ್ರಿಯೆಯಾದ ಮದಾಲಸೆಯು ಮರಣ ಹೊಂದಿರುವುದನ್ನು ಕೇಳಿ ಮುಂಭಾಗದಲ್ಲಿ ತಾಯಿ ತಂದೆಗಳು ನಿಂತಿರುವುದನ್ನು ಕಂಡು ಪಿತೃಗೌರವದಿಂದ ಲಜ್ಜೆಯ, ಪತ್ನಿ ಮರಣದಿಂದ ಶೋಕದ ಅಂತರಾಳಕ್ಕೆ ಸಿಲುಕಿಕೊಂಡನು. ಆಗ ಆ ರಾಜಕುಮಾರನು ಇಂತು ಚಿಂತಿಸಿದನು. ಪತಿವ್ರತೆಯಾದ ಆ ಮದಾಲಸೆಯು ನಾನು ಮರಣವನ್ನು ಹೊಂದಿದೆನೆಂದು ಅರಿತು ತನ್ನ ಜೀವನವನ್ನು ತ್ಯಜಿಸಿದಳು. ಈ ದಶೆಯಲ್ಲಿಯೂ ಸ್ವಸ್ಥನಾಗಿರುವುದರಿಂದ
ನಿಷ್ಠುರವಾದ ಮಾನಸವುಳ್ಳ ನನಗೆ ಧಿಕ್ಕಾರವು. ನನಗೋಸ್ಕರ ಮರಣವನ್ನೈದಿರುವ ಮೃಗಾಕ್ಷಿಯಾದ ನನ್ನ ಪ್ರಿಯೆಯನ್ನು ಕಳೆದುಕೊಂಡು ನಿಷ್ಕರುಣನಾದ ನಾನು ಜೀವಂತನಾಗಿರುವೆನು. ಆದುದರಿಂದ ನಾನು ಕ್ರೂರ ಸ್ವಭಾವದವನು ಮತ್ತು ಆರ್ಯಶೀಲವಿಲ್ಲದವನು. ಹೀಗೆ ವಿಯೋಗ ದುಃಖ ಪೀಡಿತನಾಗಿ ಅತಿಯಾಗಿ ಮತ್ತೆ ಮತ್ತೆ ಉಸಿರು ಬಿಡುತ್ತಾ ಯೋಚಿಸಿ ಹಾಗೆ ಒಕ್ಕಿ ಬರುವ ಮೋಹ ವಿಕಾರವನ್ನು ತಡೆದುಕೊಂಡು ಮತ್ತು ತನ್ನ ಮನಸ್ಸನ್ನು ದೃಢಪಡಿಸಿಕೊಂಡು ಮತ್ತೆ ಈ ಬಗೆಯಾಗಿ ಚಿಂತಿಸಿದನು. ಪ್ರಿಯೆಯು ನನ್ನ ನಿಮಿತ್ತದಿಂದ ಮೃತ್ಯುವನ್ನೈದಿದಳೆಂದು ನಾನು ಜೀವಿತವನ್ನು ತ್ಯಜಿಸಿದರೆ ನಾನು ಪ್ರಿಯೆಗೆ ಏನು ಉಪಕಾರ ಮಾಡಿದಂತಾಗುವುದು? ಸ್ತ್ರೀಯರು ಕಾಂತನ ವಿಯೋಗದಿಂದ ಜೀವಿತವನ್ನು ತ್ಯಜಿಸುವುದು ಅವರಿಗೆ ಶ್ಲಾಘ್ಯವಾದುದು. ಅಯ್ಯೋ ಪ್ರಿಯೆ ಎಂದು ಮತ್ತೆ ಮತ್ತೆ ಕೂಗಿಕೊಳ್ಳುತ್ತಾ ದೀನಭಾವದಿಂದ ಕೂಡಿ ಒಂದು ವೇಳೆ ಸತತವಾಗಿ ಅತ್ತರೂ ಹಾಗೆ ಅಳುವುದೂ ನನಗೆ ಶ್ಲಾಘ್ಯವೆನಿಸುವುದಿಲ್ಲ. ನಾವು ಪುರುಷರಾಗಿ ಜನ್ಮವೆತ್ತಿರುವೆವು ಮತ್ತು ಶೋಕದಿಂದ ಕರ್ತವ್ಯದಲ್ಲಿ ಮೂರ್ಖನಾಗಿಯೂ ಮತ್ತು ರಕ್ತಬಲಗಳನ್ನು ಕಳೆದುಕೊಂಡವನಾಗಿಯೂ ಇದ್ದರೆ ನಾನು ಅದರಿಂದ ನನ್ನ ಶತ್ರುಜನರಿಗೆ ಅನುಮಾನಾಸ್ಪದನಾಗುವೆನು. ಶತ್ರುಗಳನ್ನು ನಾಶ ಮಾಡುತ್ತಲಿದ್ದು ನನ್ನಿಂದ ರಾಜನಾದ ತಂದೆಯ ಶುಶ್ರೂಷೆಯು ಮಾಡಲ್ಪಡಬೇಕು. ಆದ್ದರಿಂದ ನನ್ನ ಜೀವಿತವು ರಾಜನಿಗೆ ಅಧೀನವಾದುದು. ಹೀಗಿರಲು ಅಂತಹ ಜೀವಿತವನ್ನು ನಾನು ಹೇಗೆ ಬಿಡಲಿ? ಆದರೆ ಈ ಸಮಯದಲ್ಲಿ ಸ್ತ್ರೀಯರೊಡನೆ ರತಿಸುಖ ಭೋಗವನ್ನು ತ್ಯಾಗ ಮಾಡುವುದೆಂಬುದು ಯೋಗ್ಯವಾದ ಒಂದು ಕರ್ತವ್ಯವು. ಹಾಗೆ ಸ್ತ್ರೀ ಭೋಗ ತ್ಯಾಗವು ಮೃತಿ ಹೊಂದಿದ ಪ್ರಿಯೆಯ ಉಪಕಾರಕ್ಕೋಸ್ಕರ ಅಲ್ಲ, ಆದರೆ ಅವಶ್ಯ ಕರ್ತವ್ಯವೇ ಸರಿ. ಪ್ರಿಯೆಗೆ ಅಪಕಾರ ಅಥವಾ ಉಪಕಾರಗಳಾಗಬೇಕೆಂಬ ಭಾವನೆಯೂ ಇಲ್ಲ. ಅವಳ ವಿಷಯದಲ್ಲಿ ಕನಿಕರವು ನನ್ನಿಂದ ತೋರಿಸಲ್ಪಡಬೇಕು. ಆಕೆಯು ನನಗೋಸ್ಕರವಾಗಿ ಪ್ರಾಣಗಳನ್ನು ತ್ಯಜಿಸಿರುವಳು. ಅವಳ ವಿಷಯದಲ್ಲಿ ಇದೊಂದು ಅಲ್ಪವಾದ ಕರ್ತವ್ಯವು. ಪುತ್ರರು ಹೀಗೆ ನುಡಿದರು. ತರುವಾಯ ಆ ರಾಜಪುತ್ರನು ಹೀಗೆಂದು ದೃಢವಾದ ಸಂಕಲ್ಪವನ್ನು ಮಾಡಿಕೊಂಡು ತನ್ನ ಪತ್ನಿಗೆ ಜಲಾಂಜಲಿದಾನ ಮತ್ತು ಉತ್ತರ ಕ್ರಿಯೆಗಳನ್ನು ನೆರವೇರಿಸಿದನು. ಮತ್ತು ಆ ಸಂಕಲ್ಪವನ್ನು ದೃಢಪಡಿಸಿ ಹೀಗೆ ಪ್ರತಿಜ್ಞೆ ಮಾಡಿದನು. ಕೃಶಾಂಗಿಯಾದ ಮದಾಲಸೆಯು ನನಗೆ ಭಾರ್ಯೆಯಾಗಿ ದೊರೆಯದಿದ್ದರೆ ಈ ಜನ್ಮದಲ್ಲಿ ಇನ್ನಾವ ನಾರಿಯೂ ನನಗೆ ಸಹಚರಿಯಾದ ಪತ್ನಿಯೂ ಆಗಲಾರಳು. ನಾನು ಜಿಂಕೆಯ ಮರಿಯ ಹಾಗೆ ಸುಂದರವಾದ ನಯನವುಳ್ಳ ಗಂಧರ್ವಪುತ್ರಿಯಾದ ಮದಾಲಸೆಯನ್ನು ಬಿಟ್ಟು ಇನ್ನಾವ ವಧುವಿನೊಡನೆಯೂ ಸ್ತ್ರೀಭೋಗವನ್ನು ಅನುಭವಿಸುವುದಿಲ್ಲ. ನಾನು ಹೇಳಿದ ಈ ವಚನವು ಸತ್ಯವಾದುದು. ಮದ್ದಾನೆಯಂತೆ ಮಂದಗಮನೆಯುಳ್ಳ ಸಹಧರ್ಮಚಾರಿಣಿಯಾದ ಮದಾಲಸೆಯನ್ನು ಕಳೆದುಕೊಂಡು ಇನ್ನಾವ ಅಂಗನೆಯನ್ನು ಸಹಧರ್ಮಚಾರಿಣಿಯನ್ನಾಗಿ ಮಾಡಿಕೊಳ್ಳುವುದಿಲ್ಲ. ಇದು ನನ್ನ ಸತ್ಯ ಪ್ರತಿಜ್ಞೆಯು. ತಂದೆಯೇ, ಹೀಗೆ ಪ್ರತಿಜ್ಞೆ ಮಾಡಿ ಎಲ್ಲ ವಿಧವಾದ ಸ್ತ್ರೀ ಸಂಘದ ಸುಖಭೋಗಗಳನ್ನು ಬಿಟ್ಟು ಶ್ಲಾಘ್ಯವಾದ ಶೀಲ ಸಂಪತ್ತಿನಿಂದ ತನಗೆ ಸಮಾನರಾದ ಮಿತ್ರರೊಂದಿಗೆ ಸರ್ವಕಾಲದಲ್ಲಿಯೂ ವಿಹರಿಸುತ್ತಾ ಇರುವನು. ಪಿತನೇ, ಋತಧ್ವಜನಿಗೆ ಉಪಕಾರ ಮಾಡುವುದಾದರೆ ಇದೊಂದೇ ಅವನ ಇಷ್ಟ ಕರ್ತವ್ಯವಿರುವುದು. ಆದರೆ ಇದನ್ನು ಯಾರಿಂದ ತಾನೇ ಮಾಡಲು ಸಾಧ್ಯವು? ಈಶ್ವರರಿಂದ ಕೂಡ ಈ ಕಾರ್ಯವು ಕಷ್ಟ ಸಾಧ್ಯವೆನಿಸುವುದು. ಹೀಗಿರಲು ಇತರರಿಗೆ ಸಾಧ್ಯವಾದೀತೆ? ಜಡಪುತ್ರ ನಿಂತೆಂದನು. ನಾಗರಾಜನಾದ ಅಶ್ವತರನು ಪುತ್ರರ ಈ ವಚನವನ್ನು ಕೇಳಿ ವಿಚಾರಪರನಾದನು ಮತ್ತು ಬಹಳ ಹೊತ್ತು ವಿಮರ್ಶೆ ಮಾಡಿ ನಗುನಗುತ್ತಾ ಪುತ್ರರನ್ನು ಕುರಿತು ಹೇಳಿದನು. ಪುತ್ರರೇ, ಮಾನವರು ಯಾವುದಾದರೊಂದು ಕರ್ತವ್ಯವನ್ನು ಅಶಕ್ಯವಾದುದೆಂದು ಕೇಳಿ
ಆ ಕರ್ತವ್ಯದಲ್ಲಿ ಉದ್ಯಮವನ್ನು ಮಾಡದಿದ್ದರೆ ಉದ್ಯಮದ ಹಾನಿಯಿಂದಲೇ ಕರ್ತವ್ಯದ ಹಾನಿಯು ಸಂಭವಿಸುವುದು. ಮಾನವನು ತನ್ನ ಪೌರುಷಕ್ಕೆ ಅವಕಾಶ ಭಂಗವನ್ನು ಮಾಡದೆ ಕೆಲಸವನ್ನು ಪ್ರಾರಂಭಿಸಬೇಕು. ಆ ಕೆಲಸಗಳ ಫಲಸಿದ್ಧಿಯು ದೈವ ಮತ್ತು ಪೌರುಷ ಇವೆರಡನ್ನೂ ಅವಲಂಬಿಸಿರುವುದು. ಆದ್ದರಿಂದ ತಪಶ್ಚರ್ಯೆಯನ್ನು ಕೈಗೊಂಡು ಯಾವ ಬಗೆಯಿಂದ ಈ ಕಾರ್ಯವನ್ನು ಶೀಘ್ರದಲ್ಲಿ ಸಾಧಿಸಲಾದೀತೋ ಹಾಗೆ ಪುತ್ರರ ಇಷ್ಟವನ್ನು ಸಾಧಿಸಲು ನಾನು ತಪಶ್ಚರ್ಯೆಯಲ್ಲಿ ಯತ್ನವನ್ನು ಮಾಡುವೆನು. ನಾಗರಾಜನಾದ ಅಶ್ವತರನು ಪುತ್ರರಿಗೆ ಹೀಗೆಂದು ಹೇಳಿ ಹಿಮಾಲಯ ಪರ್ವತದ ಪ್ಲಕ್ಷಾವತರಣವೆಂಬ ತೀರ್ಥ ಸನ್ನಿಧಿಗೆ ಹೋಗಿ ಅಲ್ಲಿ ಕಠಿಣವಾದ ತಪವನ್ನು ಆಚರಿಸಿದನು. ನಾಗರಾಜನು ಆ ತೀರ್ಥದಲ್ಲಿ ತ್ರಿವಶನ ಸ್ನಾನವನ್ನು ಮಾಡಿದವನು, ನಿಯಮವಾದ ಆಹಾರವುಳ್ಳವನು ಮತ್ತು ಏಕಾಗ್ರವಾದ ಮನಸ್ಸುಳ್ಳವನೂ ಆಗಿ ದೇವಿಗೆ ಇಷ್ಟವಾದ ಸ್ತುತಿವಾಕ್ಯಗಳಿಂದ ಸರಸ್ವತೀ ದೇವಿಯನ್ನು ಸ್ತೋತ್ರ ಮಾಡಿದನು. ಅಶ್ವತರನು ಹೀಗೆ ಸ್ತುತಿ ಮಾಡುವನು: ಜಗತ್ತಿಗೆ ಕಾರಣಳು, ಮಂಗಳಮಯಳು ಮತ್ತು ವೇದ ವಿದ್ಯಾ ಪ್ರಕಾಶಕಳೂ ಆದ ಸರಸ್ವತೀ ದೇವಿಯನ್ನು ಆರಾಧಿಸುವ ಇಷ್ಟವುಳ್ಳ ನಾನು ತಲೆಬಾಗಿ ವಂದಿಸಿ ದೇವಿಯನ್ನು ಸ್ತುತಿಸುವೆನು. ಮಹಾದೇವಿಯೇ, ಸತ್ಯ ಅಸತ್ಯವೆಂಬ ವಸ್ತುಗಳಾಗಲಿ, ಮೋಕ್ಷ ಬಂಧಗಳಿಗಾಗಿ ಇರುವ ವಸ್ತುಗಳಾಗಲಿ ಎಲ್ಲವೂ ಪರಮಾರ್ಥವಾಗಿ ನಿನ್ನಲ್ಲಿಲ್ಲವಾದರೂ ನಿನ್ನಲ್ಲಿಯೇ ನೆಲೆಸಿರುವವು. ಯಾವ ತತ್ವದಲ್ಲಿ ಜಗತ್ತೆಲ್ಲವೂ ಪ್ರತಿಷ್ಠಿತವಾಗಿದೆಯೋ ಅಂತಹ ಸರ್ವೋತ್ತಮವೂ ನಾಶವಿಲ್ಲದ್ದು ಪರಬ್ರಹ್ಮ ಸ್ವರೂಪವೂ ಮತ್ತು ಅಕ್ಷರವೆಂದು ಕರೆಯಲ್ಪಡುವುದೂ ಆದ ತತ್ವವು ನೀನೇ ಆಗಿದ್ದೀಯೆ. ಜಗತ್ತೆಲ್ಲವೂ ನಾಶವಾಗುವುದರಿಂದ ಕ್ಷರ ಎಂದು ಕರೆಯಲ್ಪಡುವುದು. ಭೌತಿಕವಾದ ಮರದಲ್ಲಿ ಬೆಂಕಿಯೂ ಪೃಥ್ವೀ ತತ್ವದ ಪರಮಾಣುಗಳು ಅಡಗಿರುವವು. ಅವೆರಡೂ ಪರಸ್ಪರ ವಿರೋಧವುಳ್ಳ ತತ್ವಗಳು. ಒಂದು ಆಧಾರದಲ್ಲಿ ಅವು ಅಡಗಿರುವಂತೆ ನಿನ್ನಲ್ಲಿ ಬ್ರಹ್ಮವಸ್ತುವು ಮತ್ತು ಅಶೇಷವಾದ ಜಗತ್ತೂ ಅಡಗಿವೆ. ಎಲೈ ದೇವಿಯೇ, ನಿನಗೆ ವಾಚಕವಾದ ಓಂಕಾರವೆಂಬ ಅಕ್ಷರದ ಸ್ವರೂಪವು ಸ್ಥಾವರ ಜಂಗಮ ರೂಪವಾದ ಪ್ರಪಂಚವನ್ನು ವ್ಯಾಪಿಸಿದೆ. ವಾಚ್ಯ ವಸ್ತುವು ವಾಚಕ ಶಬ್ದದಲ್ಲಿ ಐಕ್ಯವಾಗಿರುವುದು. ವಾಚಕ ಶಬ್ದಗಳು ಓಂಕಾರದಲ್ಲಿ ಐಕ್ಯವಾಗಿವೆ. ಆ ಓಂಕಾರಾಕ್ಷರದಲ್ಲಿ 3 ಮಾತ್ರಾರೂಪವಾದ ವರ್ಣಗಳು ಖಂಡವಾಗಿ ಸೇರಿದಂತೆ ಇವೆ. ಆದರೆ ಅಖಂಡವಾದ ವರ್ಣದಲ್ಲಿ ಖಂಡಗಳು ಸೇರಿರುವುದು ಪರಮಾರ್ಥವಲ್ಲ. ನಿನ್ನ ಸ್ವರೂಪವಾದ ಓಂಕಾರದಲ್ಲಿ 3 ಮಾತ್ರೆಗಳು ಭೂಹು ಭುವಃ ಸ್ವಹ ಎಂಬ 3 ಲೋಕಗಳು, ಬ್ರಹ್ಮ ವಿಷ್ಣು ಶಿವ ಎಂಬ 3 ದೇವತೆಗಳು, ಋಕ್ ಯಜು ಸಾಮ ಎಂಬ 3 ವೇದಗಳು, ದಕ್ಷಿಣಾಗ್ನಿ ಗಾರ್ಹಪತ್ಯ ಅಹವನೀಯ ಎಂಬ 3 ಅಗ್ನಿಗಳು, ಸುಕೃತ ದುಷ್ಕೃತ ಮಿಶ್ರಿತ ಎಂಬ 3 ವರ್ಗಗಳು, ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಎಂಬ 3 ಧರ್ಮಸ್ಕಂದಗಳು ಮತ್ತು ಅಗ್ನಿ ಸೂರ್ಯ ಚಂದ್ರ ಎಂಬ 3 ಜ್ಯೋತಿಗಳೂ ಆಗಿರುವವು. ಮತ್ತು ಸತ್ವ ರಜ ತಮ ಎಂಬ 3 ಗುಣಗಳು, ಪಶ್ಯಂತಿ ಮಧ್ಯಮ ವೈಖರಿ ಎಂಬ 3 ಶಬ್ದಗಳು, ರಾಗ ದ್ವೇಷ ಮೋಹ ಎಂಬ 3 ದೋಷಗಳು, ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಎಂಬ 3 ಆಶ್ರಮ ಧರ್ಮಗಳು, ಭೂತ ಭವಿಷ್ಯ ವರ್ತಮಾನ ಎಂಬ 3 ಕಾಲಗಳು, ಜಾಗೃತ್ ಸ್ವಪ್ನ ಸುಷುಪ್ತಿ ಎಂಬ 3 ಅವಸ್ಥೆಗಳು ಮತ್ತು ಪಿತೃದೇವತೆ ಅಹಸ್ಸು ರಾತ್ರಿ ಮುಂತಾದವುಗಳೂ ಆಗಿವೆ. ಸರಸ್ವತೀ ದೇವಿಯೇ, ಹೀಗೆ ನಿನ್ನ ರೂಪವಾದ ಓಂಕಾರಾಕ್ಷರದಲ್ಲಿರುವ 3 ಮಾತ್ರಾವರ್ಣಗಳು ಹಿಂದೆ ಹೇಳಿದಂತೆ ಅನೇಕ ಬಗೆಗಳಾಗಿವೆ. ಬ್ರಹ್ಮವಸ್ತುವಿನಲ್ಲಿ ಭೇದವನ್ನು ಕಾಣುವ ಅಜ್ಞಾನಿಗಳ ದೃಷ್ಟಿಯಲ್ಲಿ ಇಂತಹ ಭೇದ ಪರಂಪರೆಗಳು ಅನಾದಿಯಾಗಿ ಬಂದಿವೆ. ಕರ್ಮಯೋಗವೇ
ಶ್ರೇಯಸ್ಕರವಾದ ಬ್ರಹ್ಮವಸ್ತುವೆಂದು ವಾದಿಸುವ ಕರ್ಮಶ್ರದ್ಧಾವಂತರು ಸೋಮಲತೆಯನ್ನು ಉಪಯೋಗಿಸಿ ಆಚರಿಸುವ 7 ಬಗೆಯಾದ ಸೋಮ ಸಂಸ್ಥೆಯೆಂಬ ಕರ್ಮಗಳು, ಹವಿಸ್ಸನ್ನು ಉಪಯೋಗಿಸಿ ಮಾಡುವ 7 ಬಗೆಯಾದ ಇಷ್ಟಿಕರ್ಮಗಳು ಮತ್ತು ಸ್ಮಾರ್ಥ ಕರ್ಮಗಳಲ್ಲಿ ಸೇರಿದ 7 ಬಗೆಯ ಪಾಕ ಸಂಸ್ಥೆಗಳು ನಿನ್ನ ಸ್ವರೂಪವಾದ ಪ್ರಣವಾಕ್ಷರವನ್ನು ಉಚ್ಚಾರಣೆ ಮಾಡಿದ ನಂತರವೇ ಆಚರಿಸಲ್ಪಡುತ್ತವೆ. ಪ್ರಣವಾಕ್ಷರದಲ್ಲಿ ಸೇರಿದ ಮಾತ್ರಾತ್ರಯವು ಸಮಸ್ತ ಜಗತ್ತನ್ನು ವ್ಯಾಪಿಸಿಕೊಂಡಿರುವುದು. ಅದು ನಿನ್ನ ಅಪರ ರೂಪವು. ಹಾಗೆಯೇ ವ್ಯಂಜನ ರೂಪವಾದ ಅರ್ಧಮಾತ್ರೆಯನ್ನು ಅವಲಂಬಿಸಿರುವುದು ಪರರೂಪವು. ಅದು ವಾಂಗ್ಮನಸಗಳಿಗೆ ಅಗೋಚರವೂ ಕ್ಷಯ ವಿಕಾರಗಳು ಇಲ್ಲದಿರುವುದು, ಪರಿಣಾಮಶೂನ್ಯವೂ ಮತ್ತು ದಿವ್ಯವೂ ಆಗಿದೆ. ದೇವಿಯೇ, ನಿನ್ನ ಆ ಪರರೂಪವನ್ನು ನನ್ನಿಂದ ವರ್ಣಿಸಲು ಸಾಧ್ಯವೇ ಇಲ್ಲ. ಶಬ್ದವನ್ನು ಉಚ್ಚಾರ ಮಾಡಲು ಸಾಧನವಾದ ಮುಖ, ಕಂಠ, ಓಷ್ಠ, ನಾಲಿಗೆ ಮುಂತಾದ ಸ್ಥಾನಗಳು ಪರರೂಪವನ್ನು ತಿಳಿಸುವ ಶಬ್ದವನ್ನು ಉಚ್ಚರಿಸಲಾರವು. ನಾನು ಹೇಗೆ ಅದನ್ನು ವರ್ಣಿಸಲಿ? ದೇವರಾಜನಾದ ಇಂದ್ರ, ವಸುದೇವತೆ, ಬ್ರಹ್ಮ, ಚಂದ್ರ, ಸೂರ್ಯ ಮತ್ತು ಇತರ ತೇಜಸ್ಸು ಇವೆಲ್ಲವೂ ನಿನ್ನ ರೂಪವೇ ಆಗಿದೆ. ಆದ್ದರಿಂದ ನಿನ್ನ ಪರತತ್ವವು ವಿಶ್ವಕ್ಕೆ ಆಧಾರವಾಗಿಯೂ ವಿಶ್ವದ ರೂಪದಿಂದ ಕಾಣಿಸುವುದಾಗಿಯೂ ವಿಶ್ವಕ್ಕೆ ನಿಯಾಮಕವಾಗಿಯೂ ಮತ್ತು ಸರ್ವೇಶ್ವರ ರೂಪವಾಗಿಯೂ ಇರುವುದು. ಮತ್ತು ನಿನ್ನ ಸರ್ವೋತ್ಕೃಷ್ಟವಾದ ತತ್ವವು ವೇದ, ಸಾಂಖ್ಯ, ವೇದಾಂತ ಶಾಸ್ತ್ರಗಳಲ್ಲಿ ಪ್ರತಿಪಾದಿಸಲ್ಪಟ್ಟಿರುವುದು, ಅನೇಕ ಶಾಖೆಗಳಿಂದ ಸ್ಥಿರಪಡಿಸಲ್ಪಟ್ಟಿರುವುದು, ಉತ್ಪತ್ತಿ ನಿಧನಗಳಿಲ್ಲದ್ದು, ಸತ್ಯ ಅಸತ್ಯ ವಸ್ತು ಸ್ವರೂಪವೂ ಮತ್ತು ಜ್ಞಾನಿಗಳಿಗೆ ಸನ್ಮಾತ್ರ ರೂಪವೂ ಆಗಿದೆ. ಮತ್ತು ಜೀವಾತ್ಮರ ಅನಾದಿ ಕರ್ಮಾಧೀನವಾದ ಸಂಸಾರ ಭೇದವನ್ನು ಆಶ್ರಯಿಸಿದ ನಿನ್ನ ತತ್ವವು ಅನೇಕ ರೂಪವಾಗಿ ಸ್ಫುರಿಸುವುದಾದರೂ ಪರಮಾರ್ಥವಾಗಿ ಒಂದೇ ಆಗಿರುವುದು. ಮತ್ತು ಸತ್ವ, ರಜ, ತಮೋ ಗುಣಗಳಿಂದ ಕಾಲ ಮುಂತಾದ 6 ಸಂಜ್ಞೆಗಳನ್ನು ಹೊಂದಿರುವುದು, ಜನ್ಮ ಮುಂತಾದ 6 ವಿಕಾರ ಗುಣಗಳನ್ನು ಹೊಂದಿರುವುದು, ವಸ್ತು ದೃಷ್ಟಿಯಿಂದ ನಾಮ ರೂಪ ವರ್ಜಿತವೂ ಆಗಿದೆ. ಮತ್ತು ಅನೇಕ ವಿಧವಾದ ಶಕ್ತಿಗಳಿಂದ ಕೂಡಿದ ವಸ್ತುಜಾಲದಲ್ಲಿ ಶಕ್ತಿ ಸಮಷ್ಟಿ ರೂಪಳಾದ ನಿನ್ನ ಶಕ್ತಿ ಕಿರಣಗಳು ವ್ಯಾಪಿಸಿಕೊಂಡಿರುವವು. ಬೆಂಕಿಯಲ್ಲಿರುವ ಸುಡುವ ಶಕ್ತಿ, ಶಸ್ತ್ರದಲ್ಲಿರುವ ಕತ್ತರಿಸುವ ಶಕ್ತಿ, ಇವುಗಳೆಲ್ಲವೂ ನಿನ್ನ ವಿಭವ ರೂಪವಾದುವು. ಲೋಕದಲ್ಲಿ ಪರಸ್ಪರವಾಗಿ ವಿರೋಧ ಭಾವನೆಗೆ ಎಡೆಯಾದ ಸುಖ ದುಃಖಗಳು ಮಾತ್ರವಲ್ಲದೆ ಇವುಗಳನ್ನು ಮೀರಿಸಿದ ಪರಮ ಸೌಖ್ಯ ಸ್ವರೂಪಗಳೂ ಆಗಿ ಸ್ಫುರಿಸುತ್ತೀಯೇ. ದೇವಿಯೇ, ಅದ್ವೈತ ಭಾವನೆಯಿಂದ ಸ್ಫುರಿಸುವ ಬ್ರಹ್ಮತತ್ವವು, ದ್ವೈತ ದಶೆಯಲ್ಲಿ ವ್ಯವಸ್ಥಿತವಾದ ಬ್ರಹ್ಮತತ್ವವು, ಸಖಂಡ ಅಖಂಡ ರೂಪವಾದ ಜಗತ್ತು ಹೀಗೆ ನಿನ್ನಿಂದ ವ್ಯಾಪಿಸಲ್ಪಟ್ಟಿರುವುದು. ಜಗತ್ತಿನಲ್ಲಿ ತೋರುವ ವಸ್ತುಗಳಲ್ಲಿ ಯಾವ ವಸ್ತುಗಳು ಸ್ಥೂಲ ಅಥವಾ ಸೂಕ್ಷ್ಮಕ್ಕಿಂತ ಸೂಕ್ಷ್ಮವೆನಿಸಿಕೊಂಡಿವೆಯೋ ಮತ್ತು ಯಾವ ವಸ್ತುಗಳು ಭೂಮಿ, ಅಂತರಿಕ್ಷ ಅಥವಾ ಬೇರೊಂದು ಕಡೆಗಳಲ್ಲಿ ಇರುವವೋ ಅವುಗಳ ಸತ್ತಾ ಪ್ರಕಾಶವು ಸತ್ಯವಾಗಿ ನಿನ್ನಿಂದಲೇ ಆಗುವುದು. ಹಾಗೂ ಪ್ರಪಂಚದ ತತ್ವಗಳಲ್ಲಿ ಮೂರ್ತ ಅಮೂರ್ತಗಳೆಂಬ ಎಲ್ಲ ವಸ್ತುಗಳು, ಭೂತಗಳಲ್ಲಿ ಸಮಷ್ಟಿ ವ್ಯಷ್ಟಿಗಳಿಂದ ಆಗುವ ಅನೇಕ ವಸ್ತುಗಳು ಮತ್ತು ಭೂಮಿ, ಆಕಾಶ ಅಥವಾ ಬೇರೊಂದು ಆಧಾರದಲ್ಲಿ ತೋರುವ ವಸ್ತುಗಳು ಸ್ವರ ವ್ಯಂಜನ ರೂಪವಾದ ವರ್ಣಮಾಲೆಯಿಂದ ಕೂಡಿರುವ ನಿನ್ನ ಶಬ್ದ ಶರೀರದಲ್ಲಿ ಸಂಬಂಧಿಸಿಕೊಂಡಿರುವವು. ಜಡಪುತ್ರನು ಇಂತೆಂದನು. ತರುವಾಯ ಅಶ್ವತರ ನಾಗನಿಂದ ಈ ರೀತಿಯಾಗಿ ಸ್ತುತಿಸಲ್ಪಟ್ಟವಳು, ಪರಮಾತ್ಮನ ನಾಲಿಗೆಯಂತಿರುವವಳೂ ಆದ ಸರಸ್ವತೀ ದೇವಿಯು ಮಹಾತ್ಮನಾದ ಅಶ್ವತರ ನಾಗೇಂದ್ರನನ್ನು ಕುರಿತು ಹೀಗೆ ನುಡಿದಳು. ಸರಸ್ವತೀ ದೇವಿಯು ಹೇಳಿದಳು, ಕಂಬಲನೆಂಬ ನಾಗನ ಭ್ರಾತೃವೇ, ನಾನು ನಿನಗೆ ವರವನ್ನು ಕೊಡುವೆನು.
ನಿನ್ನ ಮನಸ್ಸಿನಲ್ಲಿ ಯಾವ ವಿಷಯದಲ್ಲಿ ಇಷ್ಟವಿದೆಯೋ ಅದನ್ನು ಹೇಳು, ಆ ವರವನ್ನು ಕೊಡುವೆನು. ಅಶ್ವತರನು ಹೇಳಿದನು, ದೇವಿಯೇ, ಸ್ವರಶಾಸ್ತ್ರಕ್ಕೆ ಸಂಬಂಧಿಸಿರುವ ತತ್ವಗಳಲ್ಲಿ ಸರ್ವಜ್ಞತ್ವವನ್ನು ನನಗೂ ನನ್ನ ಸಹೋದರನಾದ ಕಂಬಲನಿಗೂ ಕೊಟ್ಟು ನೀನು ಮೊದಲನೆಯ ಸಹಾಯವನ್ನು ಮಾಡು. ಸರಸ್ವತಿಯು ಇಂತೆಂದಳು, ಸರ್ಪಾಧಿಪನೇ, 7 ಸ್ವರಗಳು, 7 ಗ್ರಾಮಗಳು, 7 ರಾಗಗಳು, 7 ಗೀತಗಳು ಮತ್ತು 7 ಮೂರ್ಛನೆಗಳು ನಿನಗೂ ಕಂಬಲ ನಾಗನಿಗೂ ತಿಳಿಯುವಂತೆ ಆಗುವವು. ನಿಷ್ಕಲಂಕನಾದ ಅಶ್ವತರನೇ, ನೀನು ಮತ್ತು ನಿನ್ನ ಸಹೋದರ ಕಂಬಲನು 49 ತಾನಗಳನ್ನು, 3 ವಿಧವಾದ ಗ್ರಾಮ ವಿಶೇಷಗಳನ್ನು ತಿಳಿಯುವವರಾಗುತ್ತೀರಿ. ನಾಗಾಧಿಪತಿಯೇ, ಮತ್ತು ನನ್ನ ಅನುಗ್ರಹದಿಂದ ಹೆಚ್ಚಾದ ಜ್ಞಾನವನ್ನು ಹೊಂದುತ್ತೀರಿ. 4 ಬಗೆಯಾದ ಉತ್ತಮ ಕಾಲವನ್ನು ಮತ್ತು 3 ಬಗೆಗಳಿಂದ ಕೂಡಿರುವ ಲಯತ್ರಯವನ್ನೂ ತಿಳಿಯುತ್ತೀರಿ. ಹಾಗೂ 3 ಬಗೆಯ ಗತಿಗಳು, 4 ವಿಧವಾದ ಕಾಲಗಳು ತಿಳಿಯುವಂತೆ ನನ್ನಿಂದ ವರವು ಕೊಡಲ್ಪಟ್ಟಿದೆ. ಪನ್ನಗರಾಜನೇ, ಇದೆಲ್ಲವನ್ನೂ ನೀವು ತಿಳಿಯುತ್ತೀರಿ ಮತ್ತು ಇದಕ್ಕಿಂತಲೂ ಹೆಚ್ಚಿನ ಜ್ಞಾನವನ್ನು ಹೊಂದುವಿರಿ. ಮುಖದೊಳಗಿನ ಸ್ಥಾನಗಳಿಂದ ಉಚ್ಚರಿಸುವ ವ್ಯಂಜನಗಳಿಗೆ ಸೇರಿದ ಶಾಸ್ತ್ರವೆಲ್ಲವೂ ನಿನಗೂ ಕಂಬಲನಿಗೂ ಸ್ಫುರಿಸುವಂತೆ ನನ್ನಿಂದ ವರವು ನೀಡಲ್ಪಟ್ಟಿದೆ. ಅಶ್ವತರನೇ, ಪಾತಾಳ ಲೋಕದಲ್ಲಿಯಾಗಲಿ ಅಥವಾ ಮರ್ತ್ಯಲೋಕದಲ್ಲಿಯಾಗಲಿ ಯಾರಿಗೂ ಇಲ್ಲದಂತಹ ವಿಶೇಷವಾದ ಸ್ವರಶಾಸ್ತ್ರ ವಿಷಯದ ಜ್ಞಾನವನ್ನು ನಿಮ್ಮಿಬ್ಬರಿಗೆ ನಾನು ಅನುಗ್ರಹಿಸಿರುವೆನು. ನನ್ನ ಅನುಗ್ರಹಕ್ಕೆ ಪಾತ್ರರಾದ ನೀವು ಇಂದು ಪಾತಾಳ, ದೇವಲೋಕ ಅಥವಾ ಮಧ್ಯಮ ಲೋಕಗಳಲ್ಲಿ ಸಮಸ್ತ ವಿಧವಾದ ಸಂಗೀತ ಶಾಸ್ತ್ರಕ್ಕೆ ಪ್ರಕಾಶಕರಾಗುತ್ತೀರಿ. 3 ಲೋಕಗಳಲ್ಲಿ ನಿಮ್ಮಿಂದ ಸ್ವರವಿದ್ಯೆಯು ಪ್ರಕಾಶವಾಗುವುದು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಈ 21ನೇ ಅಧ್ಯಾಯವಾದ ಅಶ್ವತರ ಪುತ್ರಿ ರೂಪದಲ್ಲಿ ಮದಾಲಸೆಯ ಆವಿರ್ಭಾವದ ಉತ್ತರ ಭಾಗವನ್ನು ನೋಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.